ಲೆಕ್ಕಾಚಾರದಲ್ಲಿ ಬಹುತೇಕ ಸೀನಿಯರ್ ಲೀಡರ್ಸ್ಗಳು ಮುಗಿಸ್ಕೊಳ್ತಾ ಇದ್ದಾರೆ ಅಂತ ಒಂದು ಮಾತಿದೆ. ಡೆಲ್ಲಿಗೆ ಹೋಗ್ತಾ ಇದ್ದಾರೆ ನೋಡಿ, ರಾಜಕಾರಣ ಮುನಿಸ್ಕೊಳ್ಳುವಂಥ ಇಶ್ಯೂ ಅಲ್ಲ. ಅಲ್ಟಿಮೇಟ್ಲಿ ನಮ್ಮ ಪಕ್ಷ, ಸೊ ಪಕ್ಷದ ಹೈಕಮಾಂಡು ಮತ್ತು ಸೀನಿಯರ್ ಲೀಡರ್ಸು ಮತ್ತು ಮುಖ್ಯಮಂತ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ಅವಕಾಶ ಕೊಡಬೇಕು ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮತ್ತು ಅನೇಕ ಹೊಸ ಟ್ಯಾಲೆಂಟ್ಗಳು ಸಹ ಅನೇಕರು ಪದೇ ಪದೇ ಆಗಿರೋವಂಥವ್ರಿಗೆ ಪದೇ ಪದೇ ರಿಪೀಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದಿಷ್ಟು ಜನ ಅನುಭವಸ್ಥರನ್ನು ಇಟ್ಕೊಂಡು ಮತ್ತು ಒಂದಿಷ್ಟು ಜನ ಹೊಸ ಟ್ಯಾಲೆಂಟ್ಸ್ಗೂ ಅವಕಾಶ ಕೊಟ್ಟರೆ ಬಹುಶಃ ಬರುವ ದಿನಮಾನಗಳಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಥಿಂಕಿಂಗ್ ಬರೀ ಇವರಿಗೆ ಅಲ್ಲ, ಈ ಹೊಸ ಮುಖ್ಯಮಂತ್ರಿ ಆಗುವಂಥವ್ರಿಗೆ ಅಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟೇ ಅಲ್ಲ, ಈವನ್ ಸಿದ್ದರಾಮಯ್ಯನವ್ರಿಗೂ ಸಹ ಅವರಿಗೆ ಮಂತ್ರಿಮಂಡಲ ವಿಸ್ತರಣೆ ಮಾಡುವಂಥ ಏನು ಯೋಚನೆ ಇತ್ತು, ಆ ಸಂದರ್ಭದಲ್ಲೂ ಅವರೇ ಅನೇಕ ಸಾರಿ ಮಾತನಾಡ್ತಾ ಇದ್ದಂಥದ್ದು ಇತ್ತು, ಕೆಲವರನ್ನು ಡ್ರಾಪ್ ಮಾಡಿ ಕೆಲವರನ್ನ ಹೊಸಬರಿಗೆ ಕೊಡಬೇಕು ಅಂತೇಳಿ. ಹಾಗಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನೇ ತೀರ್ಮಾನಗಳನ್ನು ತೆಗೆದುಕೊಂಡ್ರೂ ಸಹ ಹೈಕಮಾಂಡ್ ತೀರ್ಮಾನದಂತೆ ಮತ್ತು ಕಲೆಕ್ಟಿವ್ ಆಗಿ ಯೋಚನೆ ಮಾಡುವಂಥ ದೃಷ್ಟಿಯಿಂದ ಯಾರು ಸಮರ್ಥರಿದ್ದಾರೆ, ಯಾರು ಪಕ್ಷನಿಷ್ಠರಿದ್ದಾರೆ, ಯಾರು ನಾಯಕತ್ವಕ್ಕೆ ನಿಷ್ಠರಿದ್ದಾರೆ, ರಾಷ್ಟ್ರೀಯ ನಾಯಕತ್ವಕ್ಕೆ ಮತ್ತು ಇಲ್ಲಿಯ ಸ್ಥಳೀಯವಾಗಿದ್ದಾರೆ ಅಂಥವರನ್ನು ಗುರುತಿಸಿ ಒಳ್ಳೆಯ ಸರ್ಕಾರವನ್ನು ಕೊಡ್ತಕ್ಕಂಥದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮಾಡುತ್ತೆ ಅನ್ನುವಂಥ ವಿಶ್ವಾಸ. ಸಿದ್ದರಾಮಯ್ಯನವರ ಸಂಪುಟ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಿರುತ್ತೆ ಸರ್? ಸಿದ್ದರಾಮಯ್ಯನವರ ಪಾತ್ರ ಏನಿರುತ್ತೆ? ಏನಿಲ್ಲಪ್ಪ, ಸಿದ್ದರಾಮಯ್ಯನವರು ಏನಾಗಿರ್ತಾರೆ? ಹೊಸ ಸರ್ಕಾರ ಬರ್ತಾ ಇದೆ, ಸಿದ್ದರಾಮಯ್ಯನವರ ಪಾತ್ರ ಏನಿರುತ್ತೆ ಸರ್ಕಾರದಲ್ಲಿ? ನೋಡಿ, ಸಿದ್ದರಾಮಯ್ಯನವರು ಈಸ್ ಎ ಲೀಡರ್, ಪಕ್ಷದ ಲೀಡರ್. ಹಾಗಾಗಿ ಅವರ ಪಾತ್ರ, ಅವ್ರಿಗೊಂದು ಸ್ಥಾನಮಾನದ ಅನ್ನೋದೇ ಇಲ್ಲ. ಈಗಾಗಲೇ ಹೈಕಮಾಂಡ್ನವ್ರು ಅವ್ರಿಗೆ ಆಫರ್ ಕೊಟ್ಟಿದ್ದಾರೆ ರಾಜ್ಯಸಭೆಗೆ ಬನ್ನಿ ಅಂತ. ನಾನು ಸಹ ಅವರನ್ನು ಭೇಟಿ ಮಾಡಿದಂಥ ಸಮಯದಲ್ಲಿ ನಾನು ನಮ್ಮ ಇತರ ಸ್ನೇಹಿತರುಗಳೂ ಸಹ ಅವರಿಗೆ ಹೇಳಿದ್ದೇವೆ, ರಾಜ್ಯಸಭೆಗೆ ಹೋದರೆ ಒಂದು ರೀತಿ ಅದು ಸಮುದ್ರ ಇದ್ದಾಗ ರಾಜ್ಯಸಭಾದಲ್ಲಿ ರಾಷ್ಟ್ರೀಯ ವಿಚಾರಗಳನ್ನು ಮತ್ತು ಅದರಲ್ಲೂ ಸಾಮಾಜಿಕ ನ್ಯಾಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ. ಅವರು ಒಪ್ಕೊಂಡು ರಾಜ್ಯಸಭೆಗೆ ಹೋದರೆ ಅತ್ಯಂತ ಉತ್ತಮವಾದಂಥ ಕೆಲಸ ರಾಷ್ಟ್ರ ಮಟ್ಟದ ಹೇಗೆ ರಾಜ್ಯ ಮಟ್ಟದಲ್ಲಿ ಮಾಡಿದ್ರು ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಸಹ ಅತ್ಯಂತ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಹೈಕಮಾಂಡ್ ಅವರನ್ನು ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಅವರ ನಾಯಕತ್ವವನ್ನು, ಅವರ ವಿಚಾರಧಾರೆಯನ್ನು, ಅವರ ಬದ್ಧತೆಯನ್ನು ಬಳಸ್ಕೋಬೇಕು ಅನ್ನೋದನ್ನು ರಾಷ್ಟ್ರೀಯ ನಾಯಕತ್ವ ಬಳಸ್ಕೊಳ್ಳುತ್ತೆ ಅನ್ನುವಂಥ ನಂಬಿಕೆ ನನಗಿದೆ.